ಸುಮನ ಸಾಧಕ ಪ್ರಶಸ್ತಿಗಳ ಈ ವಿತರಣೆಯ ಸಮಾರಂಭದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರುವಂಥ ಸುಮನ ಸಂಸ್ಥೆಯ ಎಲ್ಲ ಅದರ ಮುಖ್ಯ ಗಣ್ಯರೇ ಮತ್ತು ಸುಮನ್ ದೊಡಿಯವರು ಅವರ ಹೆಸರಿನಲ್ಲೇ ಈ ಚಾನೆಲ್ಲು ಕೂಡ ಪ್ರಾರಂಭ ಆಗಿರುವಂಥದ್ದು. ಹಾಗೂ ನಮ್ಮ ಸಪ್ತಗಿರಿ ಗೌಡರು ವೇದಿಕೆ ಮೇಲಿದ್ದಾರೆ ಮತ್ತು ಎಲ್ಲ ಇತರೆ ಎಲ್ಲ ಗಣ್ಯರೇ ಬಂದಿರತಕ್ಕಂಥ ಎಲ್ಲ ಇವತ್ತು ಈ ಒಂದು ಸುಮನ ಪ್ರಶಸ್ತಿ ಏನಿದೆ, ಸಾಧಕರ ಪ್ರಶಸ್ತಿಯನ್ನು ಪಡ್ಕೊಳ್ತಕ್ಕಂಥದ್ದಕ್ಕೆ ಆಗಮಿಸಿರುವ ಎಲ್ಲ ಅರ್ಹ ಮತ್ತು ಅತ್ಯಂತ ಸಾಧನೆ ಮಾಡಿರ್ತಕ್ಕಂಥ ದಿಗ್ಗಜರೇ ಮತ್ತು ಬಂದಿರತಕ್ಕಂಥ ಎಲ್ಲ ಇತರ ಎಲ್ಲ ಸ್ನೇಹಿತರೇ, ಸಹೋದರ ಸಹೋದರಿಯರೇ, ಇವತ್ತು ನಿಜವಾಗಲೂ ಒಂದು ಅತ್ಯುತ್ತಮವಾದಂಥ ಕಾರ್ಯಕ್ರಮ ನಡೀತಾ ಇದೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಅದಕ್ಕೆ ನಾನು ಸುಮನ ಚಾನೆಲ್ನವರಿಗೆ, ಆ ಒಂದು ಸಂಸ್ಥೆಯವರಿಗೆ ನನ್ನ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇವತ್ತು ಅವರು ಬಹಳಷ್ಟು ಜನ ನಾನು ಈಗಾಗಲೇ ನೋಡಿದೆ, ಯಾಕಂದರೆ ಅನೇಕ ಕಾರ್ಯಕ್ರಮಗಳನ್ನ ನಾವು ಸಾಧಕರನ್ನು ಇಂಥ ಕಾರ್ಯಕ್ರಮಗಳನ್ನು ಕೆಲವು ಕಡೆ ಎಲ್ಲ ಹೋಗ್ತಾ ಇರ್ತೀವಿ. ಅಲ್ಲಿ ಯಾರಿಗೆ ಸನ್ಮಾನ ಮಾಡ್ತಾ ಇರ್ತಾರೆ ಅವ್ರಿಗೆ ಆ ಸನ್ಮಾನ ಅರ್ಹತೆ ಇದೆಯೋ ಇಲ್ವೋ ನಮಗೂ ಕೂಡ ಅನುಮಾನ ಇರ್ತದೆ. ಆದರೆ ಇಲ್ಲಿ ಯಾರ್ಯಾರಿಗೆ ಸನ್ಮಾನ ಸ್ವೀಕೃತ ಆಗ್ತಾ ಇರುವಂಥ ಜನ ನೋಡಿದಾಗ ನಿಜವಾಗಲೂ ಪ್ರತಿಯೊಬ್ಬರು ಕೂಡ ತಮ್ಮ ಕ್ಷೇತ್ರದಲ್ಲಿ ಭಾಳ ಉತ್ತಮವಾದಂಥ ಸಾಧನೆ ಮತ್ತು ಹೆಸರನ್ನು ಮಾಡಿರ್ತಕ್ಕಂಥವ್ರನ್ನ ಹುಡುಕಿ ಮಾಡಿರುವಂಥದ್ದು ಅವರ ಒಂದು ಏನು ಬದ್ಧತೆ ಇದೆ ಅದು ತೋರಿಸ್ತಾ ಇದೆ. ಮತ್ತು ಆ ಒಂದು ಈ ಪ್ರಶಸ್ತಿಗೂ ಕೂಡ ಒಂದು ಮೆರುಗು ಸಿಗ್ತದೆ. ಯಾಕೆಂದರೆ ಒಳ್ಳೆಯವರಿಗೆ ಪ್ರಶಸ್ತಿ ಸಿಕ್ಕಿದಾಗ ಮತ್ತು ಅದರಲ್ಲಿ ಯಾರ್ಯಾರಿಗೆ ನಿಜವಾದ ಅನೇಕ ಜನರಿಗೆ ಹೆಸರುವಾಸಿಯಾಗಿರುವಂಥವ್ರು ಇದ್ದಾರೆ. ಅದರ ಜೊತೆಯಲ್ಲಿ ಅನೇಕ ಜನ ನಮ್ಗೆ ಗೊತ್ತಿಲ್ಲದೆ ಇರೋರು, ಆದರೆ ಅವರ ಕ್ಷೇತ್ರಗಳಲ್ಲಿ ಫ್ರಂಟ್ಲೈನ್ ವರ್ಕರ್ಸ್ ಇರ್ಬೋದು, ಕೃಷಿ ಕ್ಷೇತ್ರ ಇರ್ಬೋದು, ಬೇರೆ ಬೇರೆ ಪರಿಸರ ಕ್ಷೇತ್ರ ಇರ್ಬೋದು, ಮಾಧ್ಯಮ ಕ್ಷೇತ್ರ ಇರ್ಬೋದು, ಸಾಂಸ್ಕೃತಿಕ ಕ್ಷೇತ್ರ, ಸಮಾಜ ಸೇವೆ, ಅದರ ಅನೇಕ ಜನ ನಮಗೆ ಗೊತ್ತಿರೋದಿಲ್ಲ, ಅವರ ಸಾಧನೆ ಏನು ಅಂತ ಗೊತ್ತಿರೋದಿಲ್ಲ ಅಥವಾ ಹೆಚ್ಚು ಮಾಹಿತಿ ನಮಗಿರೋದಿಲ್ಲ. ಆದರೆ ಅಂಥವ್ರನ್ನೆಲ್ಲ ಹುಡುಕಿ ಅವರು ಗುರುತಿಸಿ ಬಹಳ ಒಂದು ಪಾರದರ್ಶಕವಾಗಿ ಅವ್ರನ್ನ ಆಯ್ಕೆ ಮಾಡಿ ಇವತ್ತು ಸನ್ಮಾನ ಮಾಡ್ತಾ ಇದ್ದಾರಲ್ಲ, ನಿಜವಾಗಲೂ ಕೂಡ ಅಂಥ ಒಂದು ಕೆಲಸ ಮಾಡ್ತಕ್ಕಂಥವ್ರಿಗೆ ದೊಡ್ಡ ಒಂದು ದಿನ ಆಗತ್ತೆ ಇವತ್ತು. ಯಾಕಂದರೆ ಎಲ್ರಿಗೂ ಕೂಡ ನಾವೆಲ್ಲರೂ ಅನೇಕ ಜನರಿಗೆ ರೆಕಗ್ನಿಷನ್ ಬೇಕು ಅಂತಲೇ ಕೆಲಸ ಮಾಡಲ್ಲ. ಅವರು ತಮ್ಮ ಒಂದು ಏನು ಇಚ್ಛೆ ಅನುಸಾರ ತಮ್ಮ ಒಂದು ವೈಯಕ್ತಿಕವಾದಂಥ ಆಸಕ್ತಿಯಿಂದ ಅವರು ಕೆಲಸ ಮಾಡ್ತಾಯಿರ್ತಾರೆ. ಎಲ್ಲರೂ ಕೂಡ ರೆಕಗ್ನಿಷನ್ನೇ ಬೇಕು ಅಂತ ಕೆಲಸ ಮಾಡಲ್ಲ. ಆದರೆ ರೆಕಗ್ನಿಷನ್ ಸಿಕ್ಕಿದಾಗ ಅದು ಖುಷಿ ತಂದೇ ತರ್ತದೆ. ಅದು ರೆಕಗ್ನಿಷನ್ ಬಯಸೋರ್ಗೂ ಕೂಡ ತಂದೆ ತರ್ತದೆ, ರೆಕಗ್ನಿಷನ್ ಬಯಸದೇ ಇರೋರು ಕೂಡ ಆ ಖುಷಿ ಬಂದೇ ಬರ್ತದೆ. ಯಾಕೆಂದರೆ ನಮ್ಮನ್ನು ಗುರುಸಿದ್ರಲ್ಲಪ್ಪ, ಸಮಾಜ ನಮ್ಮ ಕಡೆ ಗೊತ್ತಾಗಿದೆಯಲ್ಲ, ನೋಡಿದ್ದಾರಲ್ಲ ಅಂತ ಅನಿಸುವಂಥದ್ದು. ಸೊ ಅದು ಇವತ್ತು ನನಗೆ ಅನಿಸುವಂಥದ್ದು ಇವತ್ತು ಸುಮನ ಅವರು ಮಾಡಿದ್ದಾರೆ. ಅದಕ್ಕೆ ಅವರು ಇವತ್ತಿಗಾಗಲೇ ನಾವು ಜಸ್ಟ್ ಈಗ ನನಗೆ ಅಷ್ಟು ಗೊತ್ತಿರಲಿಲ್ಲ, ಈಗ ತಾನೇ ಅವರ ಒಂದು ಪ್ರೆಸೆಂಟೇಷನ್ VT-ಯನ್ನು ನೋಡಿದಾಗ ಎಷ್ಟು ದೊಡ್ಡ ಮಟ್ಟದಲ್ಲಿ ಅವರು ಬೆಳೆದಿದ್ದಾರೆ ತಮಿಳುನಾಡು ಮತ್ತು ಆಂಧ್ರ ತೆಲಂಗಾಣದಲ್ಲಿ. ಅದೇ ರೀತಿ ಇವತ್ತು ಅವರು ಕರ್ನಾಟಕಕ್ಕೆ ಹೆಜ್ಜೆ ಪಾದಾರ್ಪಣೆ ಮಾಡಿದ್ದಾರೆ ಮತ್ತು ಕರ್ನಾಟಕದಲ್ಲಿ ಅವರ ಏನೇನು ಅಲ್ಲಿ ಮಾಡಿರ್ತಕ್ಕಂಥ ಇಲ್ಲಿಗೂ ಕೂಡ ತೆಗೆದುಕೊಂಡು ಬರ್ತಾ ಇರ್ತಕ್ಕಂಥದ್ದು ಭಾಳ ಸಂತೋಷ. ಸೊ ಸುಮನ ಅವರು ಇವತ್ತು ಅನೇಕ ಅವರು ರಾಜಕೀಯ ಮತ್ತು ಕ್ರೀಡೆ ಮತ್ತು ವ್ಯವಹಾರ ಮತ್ತು ಬೇರೆ ಬೇರೆ ಹಲವಾರು ಕ್ಷೇತ್ರಗಳ ಮತ್ತು ಎಂಟರ್ಟೈನ್ಮೆಂಟ್ ಇದೆಲ್ಲವನ್ನು ಕೂಡ ಅವರು ತಮ್ಮ ಒಂದು ಡಿಜಿಟಲ್ ಮತ್ತು TV-ಗಳ ಮುಖಾಂತರ ಅವರು ತರ್ತಾ ಇರುವಂಥದ್ದು ಖಂಡಿತವಾಗಿಯೂ ಭಾಳ ಸಂತೋಷ. ಆದರೆ ಭಾಳ ಕಾಂಪಿಟೇಟಿವ್ ಕೂಡ ಇದೆ. ಭಾಳಷ್ಟು ಇವತ್ತು ಜನರಿಗೆ ಏನು ನೋಡಬೇಕು, ಏನು ನೋಡಬಾರ್ದು, ಏನು ಬಿಡಬೇಕು ಅದೇ ಗೊತ್ತಾಗ್ತದೆ. ಅದರಲ್ಲೇ ಅರ್ಧ ಸಮಯ ನಾವು ವ್ಯರ್ಥ ಮಾಡಿಬಿಡ್ತೀವಿ. ಒಂದು 50 ಚಾನಲನ್ನು ಯಾವ್ದು ನೋಡಬೇಕು ಅಂತಂದ್ರಲ್ಲೇ ಒಂದು ಅರ್ಧ 1 ಗಂಟೆ ಹೊರಟೋಗಿರ್ತದೆ. ಆ ಸಮಸ್ಯೆ ಇವತ್ತು ಎಕ್ಸೆಸ್ ಆಗೋಗಿರುವಂಥ ಒಂದು ಯುಗ ಇದು. ಈ ಡಿಜಿಟಲ್ ರೆವಲ್ಯೂಷನ್ ಆದಮೇಲೆ ಕಳೆದ 30 ವರ್ಷದಲ್ಲಿ ಏನು ನಾವು ಅಂದ್ಕೊಂಡಿರ್ತಕ್ಕಂಥ ಜಗತ್ತು ಎಷ್ಟು ವೇಗವಾಗಿ ಬದಲಾವಣೆ ಆಗಿದೆ ಅಂತ ಹೇಳಿದ್ರೆ ಅದರ ಪರಿಣಾಮ ಏನು ಅಂತಲೇ ಇವಾಗ ನಾವು ಅರ್ಥ ಮಾಡ್ಕೊಳ್ಳುವಂಥದ್ದು ಆಗ್ತಾಯಿದೆ. ಇವತ್ತು ನಾವು ಮೊನ್ನೆ ನೋಡಿರ್ಬೋದು, ನೀವು CM ಅವರು ಹೇಳಿದ್ರು ಮಕ್ಕಳ ಮೇಲೆ ಆಗ್ತಾ ಇರುವಂಥ ಪರಿಣಾಮ ಏನು, ಡಿಜಿಟಲ್ ಅಡಿಕ್ಷನ್ ಆಗ್ತಾ ಇರುವಂಥದ್ದು, ಮಾನಸಿಕ ಒಂದು ಇದಕ್ಕೆ ಹೋಗ್ತಾ ಇರುವಂಥದ್ದು. ಅದಕ್ಕೆ ಇವತ್ತು ಅದರ ಇಂಪ್ಯಾಕ್ಟ್ ಏನು ಅಂತ ನಮ್ಗೆ ಅಸೆಸ್ ಮಾಡೋಕ್ಕೆ ಸಮಯ ಸಿಕ್ಕಲಿಲ್ಲ. ಯಾಕಂದರೆ ಅಷ್ಟು ವೇಗವಾಗಿ ಈ ಡಿಜಿಟಲ್ ರೆವಲ್ಯೂಷನ್ ಆಗೋಗಿದೆ. ಈಗ ಎಲ್ಲ ಕಡೆ ಇದರ ಇಂಪ್ಯಾಕ್ಟನ್ನು ಅಸೆಸ್ ಮಾಡ್ತಾ ಇರ್ತಕ್ಕಂಥದ್ದು. ನಮ್ಮಲ್ಲೂ ಕೂಡ ಡಿಜಿಟಲ್ ಪಾಲಿಸಿಯನ್ನು ಇವತ್ತು ನಾನು ಒಂದು ಡ್ರಾಫ್ಟ್ ಪಾಲಿಸಿನ ಹೊರಗೆ ತಂದಿದ್ದೇವೆ. ಹೇಗೆ ಶಾಲೆಗಳಲ್ಲಿ ಶಿಕ್ಷಕರು ಇದ್ರ ಬಗ್ಗೆ ತಿಳ್ಕೋಬೇಕು, ಪೋಷಕರು ಯಾವ ಥರ ತಿಳ್ಕೋಬೇಕು, ಏನೇನು ನಿಬಂಧನೆಗಳಾಗಬೇಕು ಅಂತ ಈ ಡಿಜಿಟಲ್ ರೆವಲ್ಯೂಷನನ್ನು ಖಂಡಿತ ಅದರ ಪ್ರಯೋಜನ ಇದೆ. ಆದರೆ ಅದರ ದುಷ್ಪರಿಣಾಮಗಳು ಇದ್ದೇ ಇರ್ತದೆ. ಯಾವುದೇ ಒಂದು ವ್ಯವಸ್ಥೆ ಬಂದಾಗ ಒಳ್ಳೆಯದು ಕೆಟ್ಟದ್ದು ಇದ್ದೇ ಇರ್ತದೆ.
ಸೊ ಕೆಟ್ಟದ್ದನ್ನು ಹೇಗೆ ನಾವು ಅಥವಾ ದುಷ್ಪರಿಣಾಮಗಳು ಹೇಗೆ ನಾವು ಅದನ್ನು ನಿವಾರಣೆ ಮಾಡ್ಕೋಬೇಕು, ಹೇಗೆ ಅದನ್ನು ನಾವು ನಿಯಂತ್ರಣ ಮಾಡ್ಕೋಬೇಕು, ಅದ್ರ ಬಗ್ಗೆ ನಾವು ಇವತ್ತು ಖಂಡಿತ ಆಲೋಚನೆ ಮಾಡುವಂಥ ಕಾಲ ಈಗ. ನೋಡಿ ಈಗೆಲ್ಲ ನೋಡ್ತಾ ಇದ್ದಾರೆ ಎಲ್ಲ ಕಡೆ ಬೇರೆ ಬೇರೆ ಏನು ಅಭಿವೃದ್ಧಿ ಹೊಂದಿರುವಂಥ ರಾಷ್ಟ್ರಗಳಲ್ಲಿ ಇವತ್ತು ಇದರ ಬಗ್ಗೆ ಕಂಟ್ರೋಲ್ ಮಾಡುವಂಥದ್ದು, ಸೋಷಿಯಲ್ ಮೀಡಿಯಾವನ್ನು ಬ್ಯಾನ್ ಮಾಡುವಂಥದ್ದು, ಮಕ್ಕಳಿಗೆ ಇದರಿಂದ ದೂರ ಇಡಬೇಕು ಅಂತ ಹೇಳುವಂಥದ್ದು, ಇದೆಲ್ಲ ಕೂಡ ಆಗ್ತಾ ಇದೆ. ಸೊ ಇದರಲ್ಲಿ ನಾವು ಖಂಡಿತವಾಗಿಯೂ ನಾವು ಈಗ ಸುಮನದ ಬಗ್ಗೆ ನಾನೇನು ನೆಗೆಟಿವ್ ಆಗಿ ಮಾತಾಡ್ತಾ ಇಲ್ಲ, ಬೇಕು ಒಳ್ಳೊಳ್ಳೆ ಚಾನಲ್ಗಳು ಬೇಕು, ಒಳ್ಳೆ ಸುದ್ದಿಗಳು ಹೇಳುವಂಥವ್ರು ಬೇಕು, ಒಳ್ಳೆ ಮಾಹಿತಿ ಕೊಡುವಂಥವ್ರು ಬೇಕು, ಒಳ್ಳೆ ಅದೆಲ್ಲವೂ ಕೂಡ ನಮ್ಗೆ ಅಗತ್ಯ ಇದೆ. ಸೊ ಅದನ್ನು ಅವರು ಚೆನ್ನಾಗಿ ಮಾಡ್ತಾರೆ ಅಂತ ನನಗೆ ವಿಶ್ವಾಸ ಇದೆ. ಆದರೆ ಅದ್ರ ಜೊತೆಯಲ್ಲಿ ನಾವು ಈ ವಿಷಯದ ಬಗ್ಗೆನೂ ಕೂಡ ಎಲ್ಲರೂ ನಾವು ಅರ್ಥ ಮಾಡ್ಕೊ. ಈಗ ಚಿಕ್ಕ ಮಕ್ಕಳಿಗೆ ನಾವು ಫೋನ್ ಕೊಟ್ಬಿಡ್ತೀವಿ. ನನ್ನ ಪ್ರಕಾರ 2 ವರ್ಷಕ್ಕೆ 3 ವರ್ಷ ಇರುವಂಥ ಮಗುವಿಗೆ ಫೋನ್ ಹತ್ರನೇ ಸೇರಿಸಬಾರ್ದು, ಐಪ್ಯಾಡ್ ಆಗಲಿ ಫೋನ್ ಆಗಲಿ ಕೊಡಲೇಬಾರ್ದು. ಆ ಒಂದು ತೀರ್ಮಾನಕ್ಕೆ ನಾವು ಬರಬೇಕು. ಯಾಕೆಂದರೆ ಅವರ ಒಂದು ಬ್ರೈನ್ ಡೆವಲಪ್ಮೆಂಟು ಕೂಡ ಕುಂಠಿತ ಆಗ್ತದೆ. ಆ ಒಂದು ಅವರ ಒಂದು ಏನು ಯಾವ ರೀತಿಯಾಗಿ ಬೆಳವಣಿಗೆ ಆಗಬೇಕು, ಅವರ ಕಾಗ್ನೇಟಿವ್ ಸ್ಕಿಲ್ಸ್ ಏನಿದೆ ಅದು ಕೂಡ ಕುಗ್ಗಿಸುವಂಥದ್ದಾಗ್ತದೆ. ಸೊ ದೀಸ್ ಆರ್ ಆಲ್ ಸೋ ಮೆನಿ ಥಿಂಗ್ಸ್ ಆರ್ ದೇರ್. ನಾನು ಈಗೆಲ್ಲವನ್ನು ಹೇಳೋಕ್ಕೆ ಹೋಗಲ್ಲ, ಇವಾಗ ಅದು ಅವಾರ್ಡ್ ಫಂಕ್ಷನ್ನು. ಸೊ ಅದಕ್ಕೆ ಈ ಒಂದು ಮಾಹಿತಿಯನ್ನು ಜನರೆಲ್ಲರೂ ಕೂಡ ತಿಳ್ಕೊಳ್ಬೇಕು. ನಾವೆಲ್ಲ ಇದರ ಬಗ್ಗೆ ಯೋಚನೆ ಮಾಡಬೇಕು, ಹೇಗೆ ಇದನ್ನು ಕಂಟ್ರೋಲ್ ಮಾಡ್ತಕ್ಕಂಥ ಒಂದು ನಮ್ಮ ಸಮಾಜದಲ್ಲಿ ಬರಬೇಕು ಅಂತ ಉದ್ದೇಶದಿಂದನೇ ಹೇಳಿದ್ದೀನಿ ಅಂತ ಹೇಳಿ ಇವತ್ತು ನನಗೆ ಸಂತೋಷ ಆಗಿದೆ. ನನ್ನನ್ನು ಕರೆಸಿ ಇಷ್ಟೆಲ್ಲ ದಿಗ್ಗಜರಿಗೆ ಗೌರವ ಕೊಡುವಂಥ ಅವಕಾಶ ಸಿಕ್ಕಿರುವಂಥದ್ದು. ಸೊ ಸುಮನ ಅವರು ಈ ಒಂದು ವರ್ಷ ಮಾಡಿ ನಿಲ್ಲಿಸಬಾರ್ದು, ಇದು ಪ್ರತಿ ವರ್ಷ ಇದನ್ನು ಮಾಡ್ತಾ ಹೋಗಬೇಕು. ಎವ್ರಿ ಇಯರ್ ಮಿಸ್ಟರ್ ಸುಮನ್ ಶುಡ್ ನಾಟ್ ಬಿ ಓನ್ಲಿ 2026. ಎವ್ರಿ ಇಯರ್ ಪ್ಲೀಸ್ ಗಿವ್ ದಿಸ್ ಅವಾರ್ಡ್, ಬಿಕಾಸ್ ದ ಕೈಂಡ್ ಆಫ್ ಅವಾರ್ಡೀಸ್ who you have selected really are excellent people and you have done a wonderful job. So thank you and wish you all the very best. Thank you.